ಹಲೋ ಹಾಯ್ ಆ್ಯಂಡ್ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸುಕುಮಾರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಸ್ಪೆಷಲ್ ಆಗಿರೋ ರೆಸಿಪಿನ ತೋರಿಸ್ತಿದ್ದೀನಿ. ಎಲ್ಲರೂ ಈ ಕುಂಬಳಕಾಯಿಂದ ಆಲ್ಮೋಸ್ಟ್ ಅಮ್ರೂಟ್ ಮಾಡಿರ್ತೀರ, ಮತ್ತು ಸಂಡಿಗೆ ಮಾಡಿರ್ತೀರ, ಸ್ವೀಟ್ ಕೂಡ ರೆಡಿ ಮಾಡಿರ್ತೀರ. ಬನ್ನಿ ಇವತ್ತು ನಾನು ಇದರಿಂದ ಪಲ್ಯನ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಸೊ ಅದನ್ನು ತೋರಿಸೋದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಕೂಡ ಮಾಡಿ. ಓಕೆನಾ? ಬನ್ನಿ ತಡ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ನಾನಿಲ್ಲಿ ಕುಂಬಳಕಾಯಿನ ನೀಟಾಗಿ 2 ಭಾಗ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಹಾಗೆಯೇ ಇದ್ರ ಮೇಲ್ಗಡೆ ಏನು ಸಿಪ್ಪೆ ಇದೆಯಲ್ಲ, ಸೊ ಅದನ್ನು ನೀಟಾಗಿ ಕಟ್ ಮಾಡಬೇಕು. ಒಳಗಡೆ ಎಳೆದಿರುತ್ತೆ ಬೀಜ ಏನು ತೆಗಿಯೋ ಅವಶ್ಯಕತೆಯೇ ಇಲ್ಲ. ನಿಮ್ಗೆ ಅಕಸ್ಮಾತ್ ಬಲ್ತಿರೋದೇನಾದರೂ ಇದ್ದರೆ ಬೀಜ ತೆಗಿಬೇಕಾಗುತ್ತೆ. ಇದು ಆ್ಯಕ್ಚುಲಿ ಎಳೆ ಕುಂಬಳಕಾಯಿ ಇದ್ದಾಗಲೇ ನಾವು ಇದನ್ನು ಬಳಸಬೇಕು, ಅಂದ್ರೇ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಚಾಕು ಚುಚ್ಚಿ ತೋರಿಸ್ತಾ ಇದ್ದೀನಿ. ನೋಡಿಲ್ಲಿ ಬೀಜ ಸ್ವಲ್ಪನೂ ಬಲ್ತಿಲ್ಲ. ನಾವು ಇದರಲ್ಲಿ ಸಾಂಬಾರು ಕೂಡ ಮಾಡ್ಬೋದು, ಪಲ್ಯನೂ ಕೂಡ ಮಾಡ್ಬೋದು. ನಿಮಗೆ ಬೇಕು ಅಂತ ಅನಿಸಿದರೆ, ಬೀಜ ತಿನ್ನಲ್ಲ ಅಂತ ಅನಿಸಿದರೆ ನೀವು ತೆಗಿಬೋದು. ನೋಡಿ, ನಾನಿಲ್ಲಿ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಎಳೆದಿದೆ ಬೀಜ. ಸೊ ನಾನಿಲ್ಲಿ ಬೀಜನ ತುಂಬ ಏನು ತೆಗಿಯಲ್ಲ, ಮೊದಲು ಈ ಸಿಪ್ಪೆಗಳೆಲ್ಲ ತಗೋಬೇಕು. ಸೊ ಹಾಗಾಗಿ ನಾನಿಲ್ಲಿ ಮೊದಲು ಸಿಪ್ಪೆನ ಕಟ್ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಇದನ್ನ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿದ್ರೇ ಸಿಪ್ಪೆ ನೀಟಾಗಿ ತೆಗಿಯೋದಕ್ಕಾಗುತ್ತೆ. ನೀವು ಇಳ್ಗೆ ಮನೆಯಲ್ಲಿ ಏನಾದರೂ ಹೆಚ್ತಾ ಇದ್ದರೆ ಆರಾಮಾಗಿ ತೆಗಿಬೋದು. ಚಾಕುದಲ್ಲೇ ಡೈರೆಕ್ಟಾಗಿ ಆ ರೀತಿ ಸಿಪ್ಪೆ ತೆಗಿಯೋದಕ್ಕಾಗಲ್ಲ. ಅದಕ್ಕೋಸ್ಕರ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಮಾಡಿಕೊಂಡು ಆಮೇಲೆ ಇದ್ರ ಮೇಲೆ ಒಂದು ತಿರುಳು ಇರುತ್ತಲ್ವ, ಸೊ ಅದನ್ನು ನಿಧಾನಕ್ಕೆ ಈ ರೀತಿ ನಾವು ಸಿಪ್ಪೆನ ಬಿಡಿಸ್ಕೊಂಡು ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವ, ಸೊ ಇದೇ ರೀತಿ ಮಾಡಿಕೊಂಡು ನೀವು ಬಿಡಿಸ್ಕೊಂಡ್ರೆ ಇದು ಈಸಿ ಮೆಥೆಡ್ಡು ನನಗೆ ಗೊತ್ತಿರೋ ಪ್ರಕಾರ. ಯಾಕಂದರೆ ನಾವೇನಾದರೂ ಇದನ್ನು ಬರುತ್ತಲ್ವ, ಸಿಪ್ಪೆ ಹೆರಿಯುವಂಥ ಸ್ಲೈಸರಿಂದ ಏನಾದರೂ ನಾವು ಇದನ್ನು ಸಿಪ್ಪೆ ತೆಗಿಯೋದಕ್ಕೆ ಟ್ರೈ ಮಾಡಿದರೆ ಆಗೋದಿಲ್ಲ, ಕೈಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಚಾಕುದಿಂದನೇ ನೀಟಾಗಿ ಈ ರೀತಿ ಸ್ವಲ್ಪನೂ ಗ್ರೀನ್ ಕಲರು ಇರಬಾರ್ದು, ಫುಲ್ ಸಿಪ್ಪೆನ ತೆಗೆದು ಇಟ್ಕೋಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ನೀಟಾಗಿ ತೆಗೆದಿಟ್ಕೋಬೇಕು. ನಾನಿಲ್ಲಿ ಗ್ಯಾಸ್ ಕಟ್ಟೆ ಮೇಲೇ ಕಟ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಕ್ಲೀನಾಗಿ ಒರೆಸ್ಕೊಂಡಿರ್ತೀನಿ ಮಾರ್ನಿಂಗು. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಗ್ಯಾಸ್ ಕಟ್ಟೆ ಮೇಲೇ ಕಟ್ ಮಾಡಿ ಮಾಡ್ತಾಯಿದ್ದೀನಿ. ನೋಡಿ, ಪೂರ್ತಿ ಸಿಪ್ಪೆ ಸ್ವಲ್ಪನೂ ಇರಬಾರ್ದು, ಯಾಕಂದರೆ ಸಿಪ್ಪೆ ಸ್ವಲ್ಪ ದಪ್ಪ ಇರುತ್ತೆ, ಬೇಯೋದಿಲ್ಲ. ಆ್ಯಂಡ್ ಅದು ಹೊಟ್ಟೆ ಒಳಗಡೆ ಹೋಗಬಾರ್ದು ಅನ್ನೋ ಕಾರಣಕ್ಕೇ ನಾನಿಲ್ಲಿ ಸಿಪ್ಪೆನ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ಪಲ್ಯ ನಿಜವಾಗ್ಲೂ ರೊಟ್ಟಿಗೆ, ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೋಬೇಕು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದರಲ್ಲಿ ನೀರಿನ ಅಂಶ ಜಾಸ್ತಿನೇ ಇರುತ್ತೆ. ದೇಹಕ್ಕೆ ಆದಷ್ಟು ನೀರು ಜಾಸ್ತಿ ಬೇಕು ಅಂತ ಎಲ್ಲ ಡಾಕ್ಟ್ರು ಕೂಡ ಹೇಳ್ತಾ ಇರ್ತಾರೆ. ಸೊ ಇದನ್ನು ನೀವು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ನೋಡಿ, ಇದನ್ನು ಕಟ್ ಮಾಡ್ತಾನೆ ಆಲ್ಮೋಸ್ಟು ಸುಮಾರಷ್ಟು ಕಟ್ಟೆ ಏನಿದೆಯಲ್ಲ ಅದೆಲ್ಲ ಸ್ವಲ್ಪ ವೆಟ್ಟಾಗಿತ್ತು. ನೋಡ್ತಾ ಇರ್ಬೋದು ನೀವು. ನಾನು ಕಟ್ ಮಾಡಿದ ತಕ್ಷಣವೇ ಅಲ್ಲೆಲ್ಲ ಸ್ವಲ್ಪ ಆ ಕುಂಬಳಕಾಯಿದು ರಸ ಎಲ್ಲ ಸೋರ್ತಾ ಇದೆ. ನೋಡಿ, ಈ ರೀತಿ ಚಿಕ್ಕ ಚಿಕ್ಕ ಪೀಸ್, ಅಂದರೆ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಕಟ್ ಮಾಡ್ಕೋಬೋದು. ಇದೇನು ಬೇಯೋದಕ್ಕೆ ತುಂಬ ಏನು ಟೈಮ್ ತೊಗೊಳ್ಳಲ್ಲ. ಸೌತೆಕಾಯಿನ ಯಾವ ರೀತಿ ನಾವು ಬೇಯಿಸ್ಕೋತೀವಲ್ಲ ಅಷ್ಟೇ ಟೈಮೇ ಇದಕ್ಕೂ ಕೂಡ ಹಿಡಿಯುತ್ತೆ. ಸೊ ಈ ರೀತಿ ನಾನು ಎಲ್ಲ ಪೀಸ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ರೆಸಿಪಿ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಮನೆಯವ್ರಿಗೆಲ್ಲ ಈ ರೀತಿ ಸ್ಪೆಷಲಾಗಿ ಏನಾದ್ರು ಮಾಡಿದರೆ ಇಷ್ಟಪಡ್ತಾರೆ ನಮ್ಮ ಮನೇಲಿ. ಸೊ ಅದಕ್ಕೋಸ್ಕರ ನಾನು ಮಾಡಿದ್ದೀನಿ. ನೋಡಿ, ಈ ರೀತಿ ನಾನು ಎಲ್ಲನೂ ಕುಂಬಳಕಾಯಿಯಲ್ಲಿ ಸಿಪ್ಪೆ ತೆಗೆದ್ಬಿಟ್ಟು ಒಂದು ಕುಂಬಳಕಾಯಿ ಮಾಡಿದ್ದೀನಿ. ಅಂದರೆ ನೀವು ನೋಡ್ತಿರ್ಬೋದು ಕುಂಬಳಕಾಯಿ ಸೈಜ್ ನಾನು ಸ್ಟಾರ್ಟಿಂಗಲ್ಲೇ ತೋರಿಸಿದ್ನೇ ಅಲ್ವಾ, ಎಷ್ಟು ಚಿಕ್ಕದಿತ್ತು, ಎಷ್ಟು ದೊಡ್ಡದಿದೆ ಅಂತ. ಒಂದು ತೆಂಗಿನಕಾಯಿ ಗಾತ್ರದಕ್ಕಿಂತ ಸ್ವಲ್ಪ ದೊಡ್ಡದಿತ್ತು, ಅದು ಅಷ್ಟೇ. ಎಳ್ನೀರು ಬರುತ್ತಲ್ವ, ಎಳ್ನೀರಷ್ಟಿತ್ತು. ಸೊ ಅದು ನಮ್ಮ ಫ್ಯಾಮಿಲಿಗೆ ಫುಲ್ ಕರೆಕ್ಟಾಗುತ್ತೆ, ಅಷ್ಟು ಕಾಯಿ ಕರೆಕ್ಟಾಯಿತು ನಮಗೆ. ನೋಡಿ, ನಾನಿವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಕಾಯ್ಲಿಕ್ಕಿಟ್ಟಿದ್ದೆ. ಎಣ್ಣೆ ಕಾದಿದೆ. ಸ್ವಲ್ಪ ಸಾಸಿವೆ ಹಾಗೆ ಒಂದು ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಜೀರಿಗೆ, ಸಾಸಿವೆ ಎಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ನಾನಿಲ್ಲಿ ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡು ಜೀರಿಗೆನೂ ಅಷ್ಟೇ ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಇಂಗು ಬಂದುಬಿಟ್ಟು ಆಪ್ಷನಲ್ಲು, ಹಾಕಲೇಬೇಕು ಅಂತ ಏನಿಲ್ಲ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ನಾನು.
ಇವಾಗ ಸ್ವಲ್ಪ ಕರಿಬೇವನ್ನ ಹಾಕ್ಕೋತೀನಿ. ಕರಿಬೇವು ಹಾಕಿದ ಮೇಲೆ ಇವಾಗ ಹಸಿಮೆಣ್ಸಿಕಾಯಿನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 3 ಹಸಿಮೆಣ್ಸಿಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಮೀಡಿಯಮ್ ಖಾರ, ತುಂಬ ಖಾರ ಬೇಕು ಅಂದರೆ ಜಾಸ್ತಿ ನೀವು ಹಾಕ್ಕೊಳ್ಬೋದು. ಓಕೆನಾ. ಇವಾಗ ನಾನಿಲ್ಲಿ ಸ್ವಲ್ಪ ಅಂದರೆ ಒಂದೇ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಇದು ಅಷ್ಟೊಂದು ಟೇಸ್ಟ್ ಬರೋಲ್ಲ. ಸೊ ಅದಕ್ಕಾಗಿ ನಾನಿಲ್ಲಿ ಈರುಳ್ಳಿನ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಿದ್ದರೂ ಕೂಡ ಹಾಕ್ಕೋಬೋದು. ಇವಾಗ ಟೊಮೊಟೊನ ಹಾಕ್ತಾಯಿದ್ದೇನೆ. ಇಲ್ಲಿ ನಾನು 3 ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೇನೆ. ಯಾಕಂತಂದರೆ ಕುಂಬಳಕಾಯಿ ಸ್ವಲ್ಪ ಗಾತ್ರ ದೊಡ್ಡದಿತ್ತಲ್ವ, ಸೊ ಅದಕ್ಕೋಸ್ಕರ ನಾನಿಲ್ಲಿ 3 ಟೊಮೊಟೊನ ಯೂಸ್ ಮಾಡಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು ಅಂಥೇಳಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆಯಿಲ್ ಹಾಕಿದ್ದೀವಲ್ವ ಅದರಲ್ಲೇನೆ ನೀಟಾಗಿ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗೋ ಥರ ಸಾಫ್ಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದೆಲ್ಲ ಫ್ರೈ ಆಗೋಕ್ಕೆ ಒಂದು 2 ನಿಮಿಷ ಬೇಕಾಗುತ್ತೆ ಅಷ್ಟೇ. ಇವಾಗ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೇನೆ. ಇವಾಗ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ನೀವು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ನೋಡಿಬಿಟ್ಟು ಹಾಕ್ಕೊಳ್ಳಿ. ಇವಾಗ 1 ಟೇಬಲ್ ಸ್ಪೂನಷ್ಟು ಬೆಲ್ಲನೂ ಕೂಡ ಹಾಕ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಸಾಂಬಾರು ಪೌಡ್ರನ್ನ ಬಳಸ್ತಾ ಇದ್ದೀನಿ. ಇಲ್ಲಿ MTR ಸಾಂಬಾರು ಪೌಡ್ರನ್ನ ಯೂಸ್ ಮಾಡಿದ್ದೀನಿ 1 ಟೇಬಲ್ ಸ್ಪೂನಷ್ಟು. ನಿಮ್ಮ ಮನೇಲಿ ಯಾವುದು ಯೂಸ್ ಮಾಡ್ತೀರೋ ನೀವು ಅದನ್ನೇ ಕೂಡ ಹಾಕ್ಬೋದು. ಇವಾಗ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡೋಣ. ಯಾಕಂದರೆ ಮಸಾಲ ಎಲ್ಲ ನೀಟಾಗಿ ಹಿಡ್ಕೋಬೇಕಲ್ವ ತರಕಾರಿ. ಸೊ ಅದಕ್ಕೋಸ್ಕರ ಮೊದಲು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಬಿಡೋಣ ಎಣ್ಣೆಲೇ. ಇವಾಗ ಏನಿದೆ ಅಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಕುಂಬಳಕಾಯಿನ, ಸೊ ಅದನ್ನು ಇಲ್ಲಿ ನಾನು ಹಾಕ್ತಾಯಿದ್ದೇನೆ ನೋಡಿ. ನೀಟಾಗಿ ಕಟ್ ಮಾಡಿ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ. ಸೊ ಅದಷ್ಟನ್ನು ನಾನಿಲ್ಲಿ ಒಂದೇ ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಧಾನಕ್ಕೆ ಮಿಕ್ಸ್ ಮಾಡಿ, ಯಾಕಂದರೆ ಹಾಕಿರೋ ಮಸಾಲ ಎಲ್ಲ ಕಾಯಿಗೂ ನೀಟಾಗಿ ಟಚ್ ಆಗಬೇಕಲ್ವ. ಸೊ ಅದಕ್ಕೋಸ್ಕರ ಇನ್ನು ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ ಇದನ್ನೆಲ್ಲನೂ. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನನಗೆ ಒಂಥರ ಮೋಟಿವೇಶನ್ ಆಗುತ್ತೆ. ಆ್ಯಂಡ್ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆವಾಗ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೋಡಿ, ಈ ರೀತಿ ಎಲ್ಲ ಕಡೆಯೂ ನೀಟಾಗಿ ಮಸಾಲ ಟಚ್ ಆಗೋ ಥರ ಈ ರೀತಿ ಮಿಕ್ಸ್ ಮಾಡಬೇಕು. ನೀಟಾಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಕ್ವಾಂಟಿಟಿಗೆ ಎಷ್ಟು ಬೇಕು ನೀರು ಅನ್ನೋದನ್ನು ನೋಡ್ಕೊಂಬಿಟ್ಟು ನೀವು ನೀರನ್ನು ಆ್ಯಡ್ ಮಾಡಬೇಕು. ಅಂದರೆ ಸ್ವಲ್ಪ ಬೇಯಬೇಕಲ್ವ. ಸೊ ಕಾಯಿ ಬೇಯೋದಕ್ಕೋಸ್ಕರ ನಾನಿಲ್ಲಿ 1-1.5 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೇನೆ. ಅಂದರೆ ಕುಂಬಳಕಾಯಿ ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ನೀರನ್ನು ಹಾಕಿದರೆ ಸಾಕು. ಯಾಕಂದರೆ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಬೇಕು. ಅದು ಈ ಟೈಮ್ ತೊಗೊಳ್ಳದೆ ಒಂದು 5ರಿಂದ 10 ನಿಮಿಷ ಟೈಮ್ ಬೇಕಷ್ಟೇ. ಅಷ್ಟರೊಳಗಡೆ ಇದು ಬೆಂದ್ಬಿಡುತ್ತೆ. ನೀವು ಮಧ್ಯಕ್ಕೆ ಓಪನ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ. ಆ್ಯಂಡ್ ಇವಾಗ ನೀರೆಲ್ಲ ಹಾಕಿದ್ದೀವಲ್ವ, ಸೊ ಈ ಟೈಮಲ್ಲಿ ನೀವು ಉಪ್ಪು ಖಾರ ಕರೆಕ್ಟಾಗಿದೆಯೋ ಇಲ್ವೋ ಅಂತ ನೋಡ್ಕೊಳ್ಬೋದು. ನೋಡ್ಕೊಂಬಿಟ್ಟು ಕಪ್ಪಾಗಿ ಅಥವಾ ಕಡಿಮೆ ಆಗಿದ್ದರೆ ನೀವು ಹಾಕ್ಬೋದು. ಓಕೆನಾ. ಹಾಕಿಬಿಟ್ಟು ನಾನಿಲ್ಲಿ ಎಲ್ಲ ಹಾಕಿದ್ದೀನಿ, ಕರೆಕ್ಟಾಗಿದೆ. ಸೊ ನಾನಿಲ್ಲಿ ಕ್ಯಾಪ್ನ ಕ್ಲೋಸ್ ಮಾಡಿದ್ದೆ. ನೋಡ್ತಾ ಇರ್ಬೋದು, ನೀವು ಇವಾಗ ಹೊಗೆ ಬರ್ತಾ ಇದೆ ಆಲ್ರೆಡಿ. ನೋಡಿ, ಈ ರೀತಿ ನೀರೆಲ್ಲ ಕಡಿಮೆ ಆಗಿರುತ್ತೆ. ಒಂದು 10 ನಿಮಿಷ ಆದರೆ ಸಾಕು, ನೀಟಾಗಿ ನೀರೆಲ್ಲ ಹೀರ್ಕೊಂಡ್ಬಿಟ್ಟಿರುತ್ತೆ. ನೋಡಿ, ನಿಮಗೆ ಬೇಕು ಅಂತ ಅನಿಸಿದರೆ ಹೆಸರು ಇರೋದು ರೀತಿ ನೀವು ಪಲ್ಯನ ಮಾಡ್ಕೋಬೋದು. ನನಗೆ ಹೆಸರು ಬೇಡ, ಬರೀ ಉದುರುದ್ರಾಗಿ ಇರಬೇಕು ಪಲ್ಯ ಅಂತನೋ ಹಾಗಿದ್ರೆ ನೀವು ನೀರು ಕೂಡ ಕಂಪ್ಲೀಟಾಗಿ ಬತ್ತೋಗೋವರೆಗೂ ಪ್ಲೇಟ್ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಟರೆ ಸಾಕು. ಒಂದು 5 ನಿಮಿಷ ಆಲ್ರೆಡಿ ಅದು ನೀರೆಲ್ಲ ಬತ್ತೋಗ್ಬಿಡುತ್ತೆ. ನಾನಿಲ್ಲಿ ಸ್ವಲ್ಪ ಗ್ರೇವಿ ಚಪಾತಿಗೆ ರೊಟ್ಟಿಗೆ ಇರಲೇಬೇಕು. ತುಂಬ ಡ್ರೈ ಆದರೆ ಪಲ್ಯ ತಿನ್ನೋದಕ್ಕೆ ಟೇಸ್ಟ್ ಅನಿಸಲ್ಲ, ಮಕ್ಕಳಿಗೆಲ್ಲ ಬೇಕಲ್ವ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ರಸನೇ ಇರಲಿ ಅಂತ ನೋಡಿ ಈ ರೀತಿ ಮಾಡಿದ್ದೀನಿ. ಒಂದೇ ಒಂದು ಕಾಯಿನ ತೊಗೊಂಡ್ಬಿಟ್ಟು ನೀವು ಪ್ರೆಸ್ ಮಾಡಿ ನೋಡಿದರೆ ಗೊತ್ತಾಗ್ಬಿಡುತ್ತೆ. ಸೌತೆಕಾಯಿ ಹೇಗೆ ನಾವು ನೋಡ್ತೀವಲ್ವ ಪಲ್ಯನ, ಸೊ ಅದೇ ರೀತಿಯೇ ಇಲ್ಲಿ ನಾನು ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ, ಕಾಮೆಂಟ್ ಮಾಡಿ. ಓಕೆನಾ. ಇವಾಗ ಇದು ರೆಡಿ ಆಗಿದೆ. ಇದಕ್ಕೆ ನಾನು ಲಾಸ್ಟಿಗೆ ಹಸಿ ಕೊಬ್ಬರಿ ತುರಿನ ಇಟ್ಕೊಂಡಿದ್ದೆ, ಸೊ ಅದನ್ನು ಹಾಕ್ಕೋತಾ ಇದ್ದೀನಿ. ಇದು ಎಂಡಿಗೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೋಸ್ಕರ ಇಲ್ಲಿ ಫೈನಲ್ ಟಚ್ ಅಂತೇಳಿ ನಾನಿಲ್ಲಿ ಹಸಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ, ಅದನ್ನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಆ್ಯಕ್ಚುಲಿ ಇದು ನೋಡೋಕ್ಕೇ ಎಷ್ಟು ಚೆನ್ನಾಗಿದೆ, ತಿಂದಂತೂ ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ಪ್ಲೀಸ್ ಒಂದು ಸತಿ ಟ್ರೈ ಮಾಡಿ. ಇವಾಗ ಇದನ್ನ ಪ್ಲೇಟ್ ಮುಚ್ಚಿಬಿಟ್ಟು
ಗ್ಯಾಸ್ನ ಆಫ್ ಮಾಡಿ ಕೆಳಗೆ ಇಳಿಸ್ಕೊಳ್ಳೋಣ. ನೋಡಿ ನಾನಿಲ್ಲಿ ಇವಾಗ ಪೂರ್ತಿ ಆರಿದೆ, ಸೊ ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಒಂದು ಪ್ಲೇಟ್ನ ತೊಗೊಂಡು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನಾನಿಲ್ಲಿ ಇದನ್ನು ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ನಾನಿಲ್ಲಿ ಚಟ್ನಿ ಪುಡಿ ಕೂಡ ಹಾಕ್ಕೋತಾ ಇದ್ದೀನಿ. ನೋಡಿ ಇದ್ರ ಜೊತೆಗೆ ರೊಟ್ಟಿ ತಿಂತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.